ಇವತ್ತಿನ ದಿನ ಅಮ್ಮ ನನ್ನ ಜೊತೆ ಇದ್ದಾರೆ. ಅವ್ರು ಏನಕ್ಕೋಸ್ಕರ ಸರಾಕೆರಿಗೆ ಬಂದ್ರು, ಎಷ್ಟೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇತ್ತು, ಎಷ್ಟು ಕೆಜಿ ವೆಯ್ಟ್ ಲಾಸ್ ಆಗಿದ್ದಾರೆ, ಪ್ರತಿಯೊಂದು ವಿಷಯನೂ ಕೂಡ ನಿಮ್ ಮುಂದೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. ನಿಮ್ ಹೆಸರು? ಮಂಜುಳಾ. ಎಲ್ಲಿಂದ ಬರ್ತಾ ಇದ್ದೀರಾ? ಸಂಭ್ರಮ್ ಕಾಲೇಜ್, MS ಕಾಲೇಜ್. ಎಷ್ಟು ದಿನವಾಯ್ತು ನೀವು ಸರಾಕೆರಿಗೆ ಬರೋಕ್ ಶುರು ಮಾಡಿ? ನಾನು 1 ತಿಂಗಳು ಆಯ್ತು. 1 ಮಂತ್ ಆಯ್ತು. ಏನ್ ಹೆಲ್ತ್ ಇಶ್ಯೂಸ್ಗೋಸ್ಕರ ಬಂದ್ರಿ ಅಮ್ಮ? ಮಂಡಿ ನೋವು, ಬ್ಯಾಕ್ ಪೈನು, ಮತ್ತೆ ಬ್ಯಾಕ್ ಅಲ್ಲಿ ಒಂಥರ ಮೂಳೆ ಎಲ್ಲ ಇದಾಗೋದು. ಫಸ್ಟ್ ಕಡೆ ಇಂದ್ರಮ್ಮ ಹೇಳಿದ್ರು ನನ್ಗೆ, ಇಲ್ಲಿ ಹೋಗೋ ಸರಿ ಆಗುತ್ತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು. ನಾನು ನೋಡೋಣ ಅಂತ ಒಂದಿನ ಸಾಟರ್ಡೆ ಬಂದೆ. ಅವತ್ತು ನಾನು ಏನು ತಂದಿರ್ಲಿಲ್ಲ, ಇಲ್ಲೇನೆ ಬೆಡ್ಶೀಟ್ ಎಲ್ಲ ಕೊಟ್ಟು ಥೆರಪಿ ಮಾಡಿಸಿದ್ರು. ನನ್ಗೆ ಅವತ್ತೇ ಸ್ವಲ್ಪ ಇದಾಯ್ತು. ನಾನು ಮಲಗಿದ್ರೆ ತಿರ್ಗಕ್ಕೆ ಅದೆಲ್ಲ ತುಂಬಾ ಕಷ್ಟ. ಅವತ್ತು ಆ ಥರ ಆಗಲಿಲ್ಲ. ಮತ್ತು ಮನೇಲಿ ಹೋಗಿ ನಾನು ಚೆಕ್ ಮಾಡಿದೆ, ಸೋಫಾ ಮೇಲೆ ಮಲಗಿ, ಮಂಚದ ಮೇಲೆ ಮಲಗಿ ಎಲ್ಲ ಚೆಕ್ ಮಾಡಿದೆ. ಆ ಥರ ನನಗೆ ಆಗಲಿಲ್ಲ. ಮತ್ತು ನಾನೇ ಮಂಡೇ ಬಂದೆ ಇಲ್ಲಿಗೆ. ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಂಡೆಯಿಂದ ಮತ್ತೆ ನಾನು ಬಂದೆ. ಅದು ಮತ್ತೆ ಒಂದು 2-3 ದಿವಸ ನಾನು ಚೆಕ್ ಮಾಡಿದೆ. ಈಗ ನನಗೆ ಆ ಥರ ಆಗ್ತಾ ಇಲ್ಲ. ಮಲಗಿ ಈ ಥರ ಎಲ್ಲ ಮಾಡಿದ್ರೆ ಉಸಿರು ಕಟ್ಟದಂಗೆ ಆಗುತ್ತೆ ಬೆನ್ಮೂಳೆಯಲ್ಲಿ. ಆ ಥರ ನಮ್ಗೆ ಆಗಲಿಲ್ಲ. ಅದರಿಂದ ಬಂದೆ. ಸ್ವಲ್ಪ ಮಂಡಿ ನೋವು ಪರವಾಗಿಲ್ಲ ಈಗ. ಈಗಲೂ ಅಷ್ಟೇ, ಬಂದಾಗ ನಾನು ಚೇರ್ ಮೇಲೆ ಕೂತಿದ್ದು ಎದ್ದು ಹೋಗೋದು ಕಷ್ಟ. ನೆನ್ನೆ ಎಲ್ಲ ಇಲ್ಲ, ಮೊನ್ನೆ ಬಂದಿದೆ. ನೆನ್ನೆ ಎಲ್ಲ ಗ್ಯಾಪ್ ಇತ್ತು. ಬಂದ್ಮೇಲೆ ಸ್ವಲ್ಪ ಈಗ ಥೆರಪಿ ಆದ್ಮೇಲೆ ಸ್ವಲ್ಪ ನನಗೆ ಫ್ರೀ ಆಗಿದೆ. ಸ್ವಲ್ಪ ಫ್ರೀ ಅಂದ್ರೆ ನೀವು ಬಂದಿದ್ದು ಫಸ್ಟ್ನೇ ದಿನಾನೇ ನಿಮ್ಗೆ ಬದಲಾವಣೆಗಳು ಕಾಣಿಸ್ಕೊಳ್ತು. ಅಂದ್ರೆ ತಿರ್ಗೋದಕ್ ಆಗ್ತಾ ಇರ್ಲಿಲ್ಲ, ಸೈಡ್ ಸೈಡ್ ರೊಟೇಟ್ ಮಲ್ಗೋದಕ್ ಆಗ್ತಾ ಇರ್ಲಿಲ್ಲ, ಅಂತರ ಒಂದೇ ಕಡೆ ಮಲಗಬೇಕು. ಈ ಕಡೆ ತಿರುಗಿದ್ರೆ ಮಧ್ಯ ಫ್ರಂಟ್ ಬೆನ್ ಮೂಳೆ ಉಸಿರು ಕಟ್ಟದಂಗ ಆಗೋದು. ಮೂಳೆ ಹಿಂಗ್ ಹೋಗಿ ಬಂದಂಗ ಆಗೋದು. ಆಲ್ರೆಡಿ ನನಗೆ ಬ್ಯಾಕ್ ಪೈನ್ ಅಲ್ಲಿ ಮೂಳೆ ಮೇಲೆ ಮೂಳೆ ಕೂತಿದೆ. ನಾನು MRI ಸ್ಕ್ಯಾನ್ ಅದು ಇದು ಎಲ್ಲ ಮಾಡಿ ನಾನು ತುಂಬಾ ಈಗ ಇಂದ್ರಮ್ಮ ಇಲ್ಲಿ ಹೋಗು ಅಂದಾಗ ನನ್ಗೆ ನಂಬಿಕೆ ಇಲ್ಲ. ಅಯ್ಯೋ ಎಷ್ಟೋ ನೋಡಿದೀನಿ, ಅದು ಇಲ್ಲ ನೀನ್ ಒಂದ್ಸತಿ ಹೋಗು ನೋಡಲಿ ಅಂತ ಹೇಳಿದ್ರು. ಆಗ ಬಂದೆ. ನಂಗೆ ಅವತ್ತು ಸ್ವಲ್ಪ ಆ ಬೆನ್ನದ ಆ ಥರ ಆದಾಗ ಸರಿ ನಾನು ಬರ್ಬೇಕಂತ ಈಗ 1 ತಿಂಗಳಿಂದನೂ ಬರ್ತಾ ಇದ್ದೀನಿ. ಸೊ ಇವಾಗ ಇದ್ರ ಮೇಲೆ ಯಾವ ರೀತಿ ನಂಬಿಕೆ ಬಂತು? ಇವಾಗ ನೀವೇ ಹೇಳಿದ್ರಿ, ನಾನು ಎಷ್ಟೊಂದು ಖರ್ಚು ಮಾಡಿದ್ದೆ, ನನಗೆ ಆಗ್ಲಿಲ್ಲ, ಇಲ್ಲಿ ಹಿಂಗೆ ಇರುತ್ತೆ ಅನ್ನೋ ಒಂದು ಡೌಟ್ ಅಲ್ಲೇ ನಾನು ಬಂದೆ. ಅದಾದ ನಂತರ ನಿಮಗೆ ಹೆಂಗೆ ನಂಬಿಕೆ ಬಂತು? ಅಂದ್ರೆ ನಾನು 1 ದಿನಕ್ಕೆ ಮಂಡಿ ನೋವಿಗೆ 30 ರೂಪಾಯಿ ಮಾತ್ರೆ ತಿಂತಿದ್ದೆ. ಒಂದು ದಿನಕ್ಕೆ ಆ 30 ರೂಪಾಯಿ ಮಾತ್ರೆ ತಿಂದ್ರೆ ನಾನು ಎದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಬೋದು. ಬೆಳಗ್ಗೆ ತಿಂದ್ರೆ ನಾಳೆ ಬೆಳಗ್ಗೆವರೆಗೂ ಆ ಮಾತ್ರೆ ಪವರ್ ಇದೆ, ನನಗೆ ಕೆಲಸ ಆಗುತ್ತೆ. ಮತ್ತಿಲ್ಲ, ಈಗ ನಾನು ಒಂದು 20 ದಿವಸ ಆ ಮಾತ್ರೆ ತಿಂದಿಲ್ಲ. ವೆರಿ ಗುಡ್, ಜೋರಾಗಿ ಚಪ್ಪಾಳೆ. ಸೊ ಇವಾಗ 20 ಡೇಸ್ ಇಂದ ನೀವು ಆ ಮಾತ್ರೆಯನ್ನೇ ಬಿಟ್ಬಿಟ್ಟಿದ್ದೀರಾ, ಆರಾಮಾಗಿ ಇದ್ದೀರಾ. ಸೊ ಆ ಮಾತ್ರೆನ ಅಮ್ಮ ಎಷ್ಟು ದಿನವಾಗಿ ತಿಂತಾ ಇದ್ರಿ? ನಾನು ಒಂದು 3 ವರ್ಷದಿಂದ ತಿಂತಾ ಇದ್ದೆ. 3 ವರ್ಷ ಈ ಕೊರೋನಾ ಮುಂಚೆ ಅರ್ಥೈಟಿಸ್ ತರ ಆಗಿ ನಾನು ಮಲ್ಗಿ ಜಾಗದಲ್ಲೇ ಇದೆ ಒಂದು 3-4 ತಿಂಗಳು. ಅವಾಗ ಸುಮಾರು ಒಂದು 50-60 ಸಾವಿರ ನಾನು ಖರ್ಚು ಮಾಡಿದ್ದೀನಿ. ಖರ್ಚು ಮಾಡಿ ಅರ್ಥೈಟಿಸ್ ಆಗಿದೆ, ವಾಯು ಇದೆ, ಅದು ಇದು ಟ್ಯಾಬ್ಲೆಟ್ಸ್ ಎಲ್ಲ ತಿಂದೆ. ಆಗ ನನಗೆ ಕೊಟ್ಟಿದ್ದೆ ಈ 30 ರೂಪಾಯಿ ಮಾತ್ರೆ. ನಾನು ಅವಾಗ ಎದ್ದು 1 ಅವರ್ ವಾಶ್ರೂಮ್ಗೆ ಹೋಗಿ ಮುಖ ತೊಳೆದು ರೆಡಿ ಆಗ್ಬೇಕು ಅಂದ್ರೆ ಆ ಟ್ಯಾಬ್ಲೆಟ್ ತಿಂದ್ರೇನೆ ನಾನು ಎದ್ದೊಳಕ್ ಆಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಆಮೇಲೆ ಏನ್ ಮಾಡ್ದೆ, ನಾನು ಈ ಟ್ಯಾಬ್ಲೆಟ್ಸ್ ನೆಲ್ಲ ನಿಲ್ಸಿ ಇದೊಂದನ್ನೇ ಕಂಟಿನ್ಯೂ ಮಾಡ್ಕೊಂಡೆ. ಅಷ್ಟು ಟ್ಯಾಬ್ಲೆಟ್ಸ್ ನನ್ಗೆ ತಿನ್ನಕ್ಕಾಗಲ್ಲ ಅಂತ ಈ ಒಂದನ್ನೇ. ಈಗ ಇಲ್ಲಿ ಬಂದ್ಮೇಲೆ ನಾನು 20 ಡೇಸ್ ಇಂದ ಆ ಟ್ಯಾಬ್ಲೆಟ್ ತಿಂತಾ ಇಲ್ಲ. ಕಂಪ್ಲೀಟ್ ಆಗಿ ಮಾತ್ರ ಬಿಟ್ಟಿದ್ದೀನಿ. ಎಮರ್ಜೆನ್ಸಿ ಇಟ್ಕೊಂಡಿರ್ತೀನಿ, ಆದ್ರೆ ನಾನು ತಿಂತಿಲ್ಲ. ಬೆಳಗ್ಗೆ ಇಲ್ಲಿ ಬರ್ತೀನಿ, ಮಾಡ್ಕೊಂಡು ಹೋಗಿ ಸಂಜೆವರೆಗೂ ಹಂಗೆ ಇರ್ತೀನಿ. ಇವಾಗ ಹೆಂಗ ಅನ್ಸುತ್ತೆ ಅಮ್ಮ, ಇದು ಸರಾಕೆರಿಗೆ ಬರೋದಕ್ಕೂ ಮುಂಚೆಗೂ ಇವಾಗೀಗೂ ನಿಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಇದಕ್ ಮುಂಚೆ ವಾಕ್ ಹೋಗಿದ್ದೀನಿ, ಏನೇನೋ ಮಾಡಿದ್ದೀನಿ. ಫ್ಯಾಟ್ ಕಮ್ಮಿ ಮಾಡ್ಬೇಕು, ನಾನು ಸಣ್ಣ ಆಗ್ಬೇಕು, ಅದೆಲ್ಲ ಏನೋ ಮಾಡಿದ್ದೀನಿ. ಅಂದ್ರೆ ಡೈಲಿ ನಾನು ವಾಕ್ ಹೋಗೋಕೆ ಟೈಮ್ ಸಿಗಲ್ಲ, ಮನೇಲಿ ಮಕ್ಳಿಗೆ ಮಾಡ್ಬೇಕು ಎಲ್ಲ. ಆ ಇದ್ರಲ್ಲಿ ಇಲ್ಲಿ ಬಂದ್ರೆ ಅವ್ರಿಂದ ಮಾಡಿದ್ರು, ಹಿಂಗ್ ವಾಕ್ ಹೋಗ್ದಿದ್ರು ಪರವಾಗಿಲ್ಲ, ಇಲ್ಲಿ ಹೋಗಿ 30 ಮಿನಿಟ್ಸ್ ಇಲ್ಲಿ ಹೋಗಿ ಆ ಬೆಡ್ ಮೇಲೆ ಮಲಿಗ್ ಬಂದ್ರೆ ನಿನ್ಗೆ ಅಷ್ಟು ಇದು ಸಿಗುತ್ತೆ ಅಂತ ಇಲ್ಲ ಮಾಡಿದ್ರು. ಅವಾಗಿಂದ ಇಲ್ಲಿ ಟೈಮ್ ಮಾಡ್ಕೊಂಡು ನಾನು ಇಲ್ಲಿ ಬಂದು ಥೆರಪಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ಈ ಒಂದು ವಿಡಿಯೋನ ತುಂಬಾ ಜನ ನೋಡ್ತಾ ಇರ್ತಾರೆ. ಈಗ ಅವ್ರಿಗೂ ಕೂಡ ನಿಮಗೆ ಬಿಲೀವ್ನೆಸ್ ಇರಲ್ಲ. ಯಾಕೆ ಅಂತ ಅಂದ್ರೆ ಸರಾಕೆರ್ ಅಂದ್ರೇನೆ ಫ್ರೀ ಆಗಿ ಥೆರಪಿ ಕೊಡ್ತಾ ಇರೋದು. ಫ್ರೀ ಆಗಿ ಕೊಡ್ತಾರೆ ಅಂದ್ರೆ ಹೆಂಗೆ ಕೊಡ್ತಾರೆ ಅನ್ನೋ ಒಂದು ಡೌಟ್ಸ್ ಇರುತ್ತೆ. ಮತ್ತೆ ಗುಣ ಆಗುತ್ತಾ ಇಲ್ವಾ ಅನ್ನೋ ಒಂದು ಅಪನಂಬಿಕೆನೂ ಕೂಡ ಇರುತ್ತೆ. ಸೊ ಅಂತವ್ರಿಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
ಇಲ್ಲ, ನಾನು ಫಸ್ಟ್ ಅನ್ಕೊಂಡಿದ್ದೆ ಇಲ್ಲಿ ಬಂದು ಬಿಸಿ ಮೇಲೆ ಮಲಗಿದಾಗ ಬ್ಲಡ್ ಏನಾಗುತ್ತೋ ಅದು ಇದು ಇಲ್ಲ. ನಾನು ಭುವನ ಮ್ಯಾಮ್ನು ಒಂದು 2-3 ಸಲ ಕೇಳಿದೆ, ಬ್ಲಡ್ ಎಲ್ಲ ಏನಾಗಲ್ಲ. ಇಲ್ಲ, ನೀವು ಗಟ್ಟಿ ಇರೋ ಬ್ಲಡ್ ನೀರ್ ತರ ಆಗುತ್ತೆ ಅಷ್ಟೇ. ಆಲ್ರೆಡಿ ನನಗೆ ಡಾಕ್ಟರ್ ಹೇಳಿದ್ದು ಬ್ಲಡ್ ತುಂಬಾ ಗಟ್ಟಿ ಇದೆ, ನೀವು ಜಾಸ್ತಿ ವಾಕ್ ಮಾಡು, 3 ಅವರ್ 4 ಅವರ್ ವಾಕ್ ಮಾಡು ಎಲ್ಲ ಹೇಳಿದ್ರು. ಆದ್ರೆ ನನಗೆ ಟೈಮ್ ಸ್ಪೆಂಡ್ ಆಗ್ತಾ ಇರ್ಲಿಲ್ಲ. ಈಗ ಇಲ್ಲಿ ಬಂದ್ಮೇಲೆ ಈಗ ಒಂದ್ಸಲ ಬ್ಲಡ್ ಚೆಕಪ್ ಮಾಡಿ ಮತ್ತೆ ಏನೋ ಚೆಕ್ ಮಾಡಿದ್ರು, ಅದ್ರಲ್ಲಿ ಕಮ್ಮಿ ಆಗಿದೆ ಅಂತ ನನಗೆ ಭುವನ ಮ್ಯಾಮ್ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಮತ್ತೆ ಬ್ಲಡ್ ಚೆಕಪ್ ಮಾಡಬೇಕು. ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿದೆ. ಅದರಿಂದ ಈಗ ದಿನ ನಾನು ಟೈಮ್ ಮಾಡ್ಕೊಂಡು ಇಲ್ಲಿ ಬರ್ತಾ ಇದ್ದೀನಿ. ಬನ್ನಿ ಎಲ್ಲಾರು. ಆ ನೋವು ಏನಿದೆ ಕಳ್ಕೋಬೇಕು. ಟ್ಯಾಬ್ಲೆಟ್ಸ್ ತಿನ್ನೋದು ಸರಿ ಇಲ್ಲ. ನಾನು 30 ರೂಪಾಯಿ ಮಾತ್ರ ಒಂದಿನಕ್ಕೆ ತಿಂತಿದ್ದೆ, ಈಗ ಅದನ್ನ ನಾನು ಬಿಟ್ಟಿದ್ದೀನಿ, ಕಂಪ್ಲೀಟ್ ಆಗಿ ಬಿಟ್ಟಿದ್ದೀನಿ. ಅದು ತಗೊಳ್ತಾ ಇಲ್ಲ. ಅದಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಎದ್ದು ಕೆಲಸ ಮಾಡೋಕ್ಕೆಲ್ಲ ಆಗ್ತಾ ಇದ್ದೀನಿ. ಈಗ ಆ ಮಾತ್ರೆನ ನಾನು ಫುಲ್ ಬಿಟ್ಟಿದ್ದೀನಿ. ಶುಗರಿಗೆ ಅದು ತಿಂತಾ ಇದ್ದೀನಿ. ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ, ಈ ಸಲ ನಾನು ಚೆಕಪ್ಪಿಗೆ ಹೋದಾಗ ಅದೆಲ್ಲ ನನಗೆ ಸ್ಟಾಪ್ ಆಗಿರಲಿ, ಕಮ್ಮಿ ಆಗಲಿ ಅಂತಂದು. ಕ್ಯಾಲ್ಸಿಯಮ್ ಅದು ವಿಟಮಿನ್ ಏನು ಬೇಕೆಲ್ಲೋ ಡಿ ಎಲ್ಲ ಕೊಟ್ಟು ತಿಂತಾ ಇದ್ದೀನಿ. ಈ ಸಲ ಹೋದಾಗ ನೀವು ಎಲ್ಲಾರು ಕೇಳ್ಕೊಳ್ಳಿ, ನಿಮ್ಗೆ ಟ್ಯಾಬ್ಲೆಟ್ಸೇ ಬೇಡ. ಟ್ಯಾಬ್ಲೆಟ್ಸ್ ಇಲ್ದೇನೆ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಲೈಫ್ ಅನ್ನ ಲೀಡ್ ಮಾಡಬಹುದು. ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಗೆ ಬಂದ್ರೆ ನಾವು ಖಂಡಿತವಾಗ್ಲೂ ಮಾಡ್ಬೋದು ಅನ್ನೋ ಒಪ್ಕೊಂತೀನಿ. ಎಲ್ರಿಗೂ ಹೇಳ್ತೀರಾ ಸರಾಕಿರಲ್ಲಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಅಂತ? ಹೌದು ಮ್ಯಾಮ್, ಸಿಗುತ್ತೆ. ಎಲ್ಲಾರು ಬನ್ನಿ. ಟೈಮ್ ಅವ್ರವ್ರ ಮನೇಲಿ ಅವ್ರವ್ರ ಕೆಲಸ ಇದ್ದೇ ಇರುತ್ತೆ. ಆದ್ರೆ ನಮಗ್ ಪೇನ್ ಬಂದಾಗ ನಮಗ್ ಮಾಡ್ಬೇಕಂದ್ರೆ ಬೇರೆಯವರು ಮಕ್ಕಳೇ ಆಗ್ಲಿ ಯಾರೇ ಆಗ್ಲಿ, ಅದೇ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಆಗ್ಲಿ ಮಕ್ಕಳಾಗ್ಲಿ ನನಗ್ ನೋವು ಬಂದಾಗ ತುಂಬಾ ನೋಡ್ತಿರ್ತಾರ. ನಾನು ರಾತ್ರಿ ಎಲ್ಲ ಆ ನೋವಿಗೆ ಬಾಯಿಗೆ ಬಟ್ಟೆ ಇಟ್ಕೊಂಡೆಲ್ಲ ಹಾಕ್ತಿದ್ದೀನಿ. ನನ್ಗೆ ಅಷ್ಟು ಪೇನ್ ಇರುವಾಗ ಅವರು ನಿದ್ದೆ ಮಾಡಲ್ಲ, ನನ್ನ ನೋವಿಗೆ ಇದು ಮಾಡ್ತಾರೆ. ಆದರೆ ನಾನು ಇಲ್ಲಿ ಬಂದು ಹೋಗ್ತಾ ಇದ್ದೀನಿ, ಆರಾಮಾಗಿ ರಾತ್ರಿ ನಿದ್ದೆ ಮಾಡ್ತೀನಿ. ಬೆಳಗ್ಗೆ ಎದ್ದು ನನ್ನ ಟೈಮಿಂಗ್ಸ್ ನನ್ನ ಕೆಲಸ ಮಾಡಿಕೊಂಡು ನನಗೆ ಹೆಂಗೆ ಟೈಮ್ ಸಿಗುತ್ತೆ ನಾನು ಡೈಲಿ ಒಟ್ಟಿನಲ್ಲಿ ಬಂದು ಹೋಗ್ತಾ ಇದ್ದೀನಿ. ಸರಿ ಹೋಗುತ್ತೆ. ನಾನು ಮನೇಲೂ ಅದೇ ಹೇಳಿರೋದು, ನಾನು ಇಲ್ಲಿ ಹೋಗಿ ಚೆನ್ನಾಗಾದ್ಮೇಲೆ ನಂಬಿ ನನ್ನ ಮಕ್ಕಳು ಬರ್ರಿ. ಈ ಕರೆದು ಅವ್ರು ನಂಬಲ್ಲ. ಯಾಕಂದ್ರೆ ಅಯ್ಯೋ ನೀನು ಎಷ್ಟೋ ಕಡೆ ಹೋಗಿದ್ಯಾ, ಎಲ್ಲೆಲ್ಲೋ ಹೋಗಿದ್ಯಾ, ಒಂದು 3 ದಿವಸ ಹೋಗ್ತೀಯ ಮತ್ತೆ ಪೇಯ್ನು ಅಂತೀಯ ಹೇಳಿದ್ರು. ಸರಿ, ನಾನು ಚೆನ್ನಾಗಿ ಆಗ್ಬಿಟ್ರೆ ಅವಾಗ ನೀವು ನಂಬಿ ಅಂತ ಹೇಳಿ ಆ ರೀತಿಯಾಗಿ ಎಲ್ಲರಿಗೂ ಅದನ್ನ ಹೇಳೋದು. ಫಸ್ಟ್ ನಾವು ತಿಂದಿರೋ ಟ್ಯಾಬ್ಲೆಟ್ಸ್ ಅದು ಇದು ನೋವಿಗಿಂತ ಇಲ್ಲಿ ಬಂದು ಥೆರಪಿ ತಗೊಂಡು ಅದು ಅವ್ರಿಗೆ ಅನ್ಸುತ್ತೆ ಚೆನ್ನಾಗಿ ಆಗುತ್ತೆ ಅಂತ, ಅವಾಗ ನಂಬಿ ಸ್ವಲ್ಪ ದಿವಸ ಬಂದು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನನಗೆ ಆಗಿದೆ, ನಾನು ನಂಬ್ತೀನಿ, ಬರ್ತಾ ಇದ್ದೀನಿ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ. ಆಕ್ಚುಲಿ ತುಂಬಾ ಚೆನ್ನಾಗಿ